ಮೇ 26ಕ್ಕೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದು 8 ವರ್ಷಗಳು ಪೂರ್ಣವಾದಂತಾಗಿದೆ. ಈ 8 ವರ್ಷಗಳ ಸುಭದ್ರ ಆಡಳಿತದಲ್ಲಿ ಭಾರತದಲ್ಲಿ ಸಾಧಿಸಲ್ಪಟ್ಟ ಅಭೂತಪೂರ್ವ ಅಭಿವೃದ್ಧಿಗಳು ಬಹಳಷ್ಟಿದ್ದಾವೆ. ದೇಶದಾದ್ಯಂತ GST ಜಾರಿ ಮಾಡಿರೋದ್ರಿಂದ ಹಿಡಿದು ಆರ್ಟಿಕಲ್ 370 ಕಿತ್ತೊಗೆಯವರೆಗೆ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ, ರಾಷ್ಟ್ರೀಯ ಶಿಕ್ಷಣ ನೀತಿ, ಹೀಗೆ ಸಾಧನೆಗಳ ಪಟ್ಟಿ ಬೆಳೀತಾನೆ ಹೋಗುತ್ತೆ. ಪ್ರತಿ ಕ್ಷೇತ್ರದ ಅಭಿವೃದ್ಧಿ ಹೇಳೋಕೆ ಹೆಚ್ಚಿನ ಸಮಯ ಬೇಕಾಗಿರೋದ್ರಿಂದ ಕೆಲ ಅಂಕಿಅಂಶಗಳ ಮೂಲಕ 8 ವರ್ಷದ ಮೋದಿ ಸರ್ಕಾರದ ಕೆಲ ದೊಡ್ಡ ಸಾಧನೆಗಳನ್ನ ನಿಮ್ಮ ಮುಂದೆ ಬಿಚ್ಚಿಡೋ ಪ್ರಯತ್ನ ಮಾಡ್ತೇವೆ. ಸ್ವಚ್ಛ ಭಾರತದ ಅಡಿಯಲ್ಲಿ 10 ಕೋಟಿ ಶೌಚಾಲಯಗಳ ನಿರ್ಮಾಣ. ಸ್ವಾತಂತ್ರ್ಯ ಬಂದು 70 ವರ್ಷ ಕಳೆದಿದ್ರು ಇಡೀ ದೇಶ ತುಂಬಾ ಸರಿಯಾದ ಶೌಚಾಲಯವೇ ಇರಲಿಲ್ಲ. ಹೊತ್ತು ಮೂಡೋಕು ಮುಂಚೆನೆ ಶೌಚ ಕಾರ್ಯ ತೀರಿಸೋದಕ್ಕೆ ಮಹಿಳೆಯರು ಕಷ್ಟಪಡ್ತಿದ್ರು. ಈಗ ಪರಿಸ್ಥಿತಿ ಹಾಗಿಲ್ಲ. ದೇಶದ 94% ಪ್ರದೇಶಗಳಲ್ಲಿ ಶೌಚಾಲಯಗಳಿದ್ದಾವೆ. ಉಜ್ವಲ ಯೋಜನೆ ಹೆಸರಲ್ಲಿ 9 ಕೋಟಿ LPG ವಿತರಣೆ. 2014ರಲ್ಲಿ ಕೇವಲ 55% ಇದ್ದ LPG ಕವರೇಜ್ 2022ರಲ್ಲಿ 98% ನಷ್ಟಾಗಿದೆ. ಉಜ್ವಲ ಯೋಜನೆಯ ಮೂಲಕ 9 ಕೋಟಿ BPL ಕುಟುಂಬಗಳಿಗೆ ಗ್ಯಾಸ್ ಕನೆಕ್ಷನ್ ಸಿಕ್ಕಿದೆ. ಇನ್ನು ಜನಧನ್ ಖಾತೆಗಳನ್ನ ಮಾಡಿಸಿದ್ದು ನರೇಂದ್ರ ಮೋದಿ ಅವರ ಗಣನೀಯ ಸಾಧನೆಗಳಲ್ಲೊಂದು. 2014ರವರೆಗೂ ಬ್ಯಾಂಕ್ ಅನ್ನೋದು ಕೇವಲ ಕೆಲವರು ಸ್ವತ್ತಾಗಿತ್ತು. ದುಡ್ಡಿರೋರು ಮಾತ್ರ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡ್ತಾರೆ ಅನ್ನೋ ಮೂಢನಂಬಿಕೆ ಎಲ್ಲರಲ್ಲಿತ್ತು. ಕೇವಲ 61% ಜನ ಮಾತ್ರ ಬ್ಯಾಂಕ್ ಬಳಕೆ ಮಾಡ್ತಿದ್ರು. ಆದ್ರೆ ಮೋದಿ ಬಂದ ನಂತರ ಮಾಡಿರೋ ಮೊದಲ ಕೆಲಸ ಅಂದ್ರೆ ದೇಶದ ಪ್ರತಿ ನಾಗರಿಕನಿಗೂ ಬ್ಯಾಂಕ್ ಖಾತೆ ತೆರೆಸಿದ್ದು. 2022ಕ್ಕೆ 99% ಜನರು ಬ್ಯಾಂಕ್ ಖಾತೆ ಹೊಂದಿದ್ದಾರೆ. ಬಿಜಿಲಿ, ಸಡಕ್, ಪಾನಿ ಈ 3 ಭಾರತದ ಚುನಾವಣೆಯ ಖಾಯಂ ಘೋಷಣೆಗಳಾಗಿದ್ವು. 1947ರಿಂದ 2014ರವರೆಗೂ 69% ಮಾತ್ರ ವಿದ್ಯುತ್ ಸಂಪರ್ಕ ಇತ್ತು. ಎಲ್ಲರೂ ಕೂಡ ಘೋಷಣೆ ಕೂಗಿ 5 ವರ್ಷ ಆಡಳಿತ ಮಾಡಿ ಮತ್ತೆ ಮುಂದಿನ ವರ್ಷಕ್ಕೆ ಆ ಘೋಷಣೆಯನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ರೆ ಬಿಟ್ರೆ ಅದನ್ನ ಪೂರ್ಣ ಮಾಡೋಕೆ ಯಾರೂ ಮುಂದಾಗಿರ್ಲಿಲ್ಲ. ಆದ್ರೆ ಮೋದಿ ಸರ್ಕಾರ ಈ ಘೋಷಣೆಗಳನ್ನ ಬಹುತೇಕ ಪೂರ್ಣ ಮಾಡಿದೆ. ಸೌಭಾಗ್ಯ ಯೋಜನೆ, ಪ್ರಧಾನಮಂತ್ರಿ ಸಹಜ ಬಿಜಿಲಿ ಹರ್ ಘರ್ ಯೋಜನೆ, ದೀನದಯಾಳು ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಗಳ ಮೂಲಕ 99% ವಿದ್ಯುತ್ ಸಂಪರ್ಕ ಕೊಡಲಾಗಿದೆ. ರಸ್ತೆಗಳು ಅಷ್ಟೇ. ಬಂದ ಸರ್ಕಾರಗಳೆಲ್ಲ ರಸ್ತೆ ಮಾಡ್ತೀವಿ ಅಂತಾನೆ ಕಾಲ ಕಳೆದಿದ್ರು. ಗ್ರಾಮೀಣ ಭಾಗದಲ್ಲಂತೂ ರಸ್ತೆ ಕನಸಿನ ಮಾತಾಗಿತ್ತು. ಮೋದಿ ಸರ್ಕಾರ 2.5 ಲಕ್ಷ ಕಿಲೋಮೀಟರ್ ಗ್ರಾಮೀಣ ರಸ್ತೆ ಸಂಪರ್ಕ ಕೊಟ್ಟಿದೆ. 1947ರಿಂದ 2014ರವರೆಗೂ ಅಂದ್ರೆ ಸರಿಸುಮಾರು 67 ವರ್ಷಗಳಲ್ಲಿ ನಿರ್ಮಾಣ ಆಗಿದ್ದು ಒಟ್ಟು 5,36,624 ಕಿಲೋಮೀಟರ್ ಮಾತ್ರ. ಆದ್ರೆ ನರೇಂದ್ರ ಮೋದಿ ಸರ್ಕಾರ 2014ರಿಂದ 2022ರವರೆಗೆ ಕೇವಲ 8 ವರ್ಷಗಳ ಅವಧಿಯಲ್ಲಿ 2,54,365 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನ ನಿರ್ಮಾಣ ಮಾಡಿದೆ. 73,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮಾಡಿದೆ. 2014ರವರೆಗೂ ಕೇವಲ 13% ಭಾಗಗಳಿಗೆ ಮಾತ್ರ ನಲ್ಲಿ ನೀರಿನ ವ್ಯವಸ್ಥೆ ಇತ್ತು. ಜಲಜೀವನ್ ಮಿಷನ್ ಯೋಜನೆ ಮೂಲಕ 8 ವರ್ಷಗಳಲ್ಲಿ 50% ನಲ್ಲಿ ನೀರಿನ ವ್ಯವಸ್ಥೆ ಆಗಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಇದು ಕೂಡ 90%ಗಿಂತ ಹೆಚ್ಚಾಗುವ ನಿರೀಕ್ಷೆ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ 8 ವರ್ಷಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಸಾಧಿಸಲಾಗಿದೆ. 7 ಹೊಸ IITಗಳು, 7 IIMಗಳು, 15 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, 12 ಏಮ್ಸ್ಗಳ ನಿರ್ಮಾಣ ಆಗಿದೆ. ಇನ್ನು ಆಯುಷ್ಮಾನ್ ಭಾರತದ ಅಡಿಯಲ್ಲಿ 10 ಕೋಟಿ ಜನರು ವಿಮೆ ಪಡೆದಿದ್ರೆ ಕಿಸಾನ್ ಸಮ್ಮಾನ್ ನಿಧಿಯ ಮೂಲಕ 10 ಕೋಟಿಗೂ ಅಧಿಕ ರೈತರಿಗೆ 1.5 ಲಕ್ಷ ಕೋಟಿಗಳನ್ನ ಈಗಾಗಲೇ ವಿತರಣೆ ಮಾಡಲಾಗಿದೆ. UPA ಸರ್ಕಾರ ಇದ್ದಾಗ ಕೇವಲ ಒಂದು ಬಾರಿ ಮಾತ್ರ 72,000 ಕೋಟಿ ಸಾಲ ಮನ್ನಾ ಮಾಡಿತ್ತು. ಆದರೆ ಮೋದಿ ಸರ್ಕಾರ ಕಿಸಾನ್ ಸಮ್ಮಾನ್ ನಿಧಿಯ ಮೂಲಕ 10 ಕೋಟಿ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ಸಂದಾಯ ಮಾಡ್ತಾ ಇದೆ. ಇದರ ಒಟ್ಟು ಮೊತ್ತ ಪ್ರತಿ ವರ್ಷಕ್ಕೆ 75,000 ಕೋಟಿ ರೂಪಾಯಿ. ಹೀಗೆ 70 ವರ್ಷಗಳಲ್ಲಿ ಸಾಧಿಸಲಾಗದ ಅಭಿವೃದ್ಧಿಗಳನ್ನ 8 ವರ್ಷಗಳಲ್ಲಿ ಮಾಡಿರುವುದರ ಜೊತೆಗೆ ಅದಕ್ಕಿಂತಲೂ ವೇಗವಾಗಿ ಭವಿಷ್ಯದ ಅಭಿವೃದ್ಧಿಯ ಬಗ್ಗೆ ದೂರದೃಷ್ಟಿಯಿಂದ ಭದ್ರ ಬುನಾದಿ ಹಾಕ್ತಾ ಇರೋದು ನರೇಂದ್ರ ಮೋದಿ ಸರ್ಕಾರದ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿ ಎನ್ನಬಹುದೇನೋ.